ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರದ ನಂತರ ಇಡೀ ಜಗತ್ತು ಭಾರತದ ಬ್ರಹ್ಮೋಸ್ ಕಡೆ ಅಚ್ಚರಿಯ ಕಣ್ಣುಗಳಿಂದ ನೋಡ್ತಾ ಇದೆ. ಆ ಮಿಸೈಲ್ನ ಕೋ ಡೆವಲಪರ್ ರಷ್ಯಾ ಕೂಡ ಬ್ರಹ್ಮೋಸ್ನ ಶಕ್ತಿಗೆ ಬೆರಗುಗೊಂಡಿದೆ. ಹೀಗಾಗಿನೇ ಆ ಮಿಸೈಲ್ಗೆ ಸಾಕಷ್ಟು ದೇಶಗಳಿಂದ ಬೇಡಿಕೆ ಕೂಡ ಬರ್ತಾ ಇರೋದು. ಹಾಗೇನೆ ಭಾರತದ ಅಗ್ನಿ ಮಿಸೈಲ್ ಅನ್ನು ಕಂಡ್ರೆ ಚೈನಾ ಬೆವರುತ್ತೆ. ಭಾರತ ಈ ಅಗ್ನಿ ಮಿಸೈಲ್ ಮೂಲಕ ಚೈನಾದ ಯಾವುದೇ ಭಾಗವನ್ನು ಬೇಕಿದ್ರೂ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಅಗ್ನಿಯ ವಿಷಯದಲ್ಲಿ ಚೈನಾಗೊಂದು ಅನುಮಾನ. ಅದನ್ನು ನಮ್ಮ ವಿರುದ್ಧನೇ ಭಾರತ ತಯಾರು ಮಾಡಿದೆ ಮತ್ತು ಅದರ ಬಗ್ಗೆ ಅವರು ಏನನ್ನೋ ಮುಚ್ಚಿಡ್ತಿದ್ದಾರೆ ಅಂತ ಚೈನಾ ಹೇಳ್ತಲೇ ಇರುತ್ತೆ. ಮುಚ್ಚಿಡದೆ ಆಯುಧಗಳ ಎಲ್ಲ ರಹಸ್ಯಗಳನ್ನು ಯಾರಾದರೂ ಬಿಚ್ಚಿಡ್ತಾರಾ? ಚೈನಾದ ಈ ಮಾತುಗಳನ್ನು ಕೇಳಿ ಭಾರತ ಮುಗುಳ್ನಗತ್ತೆ, ಸುಮ್ಮನಾಗತ್ತೆ. ಇನ್ನು ಈಗ ಭಾರತ, ಚೈನಾ, ಪಾಕಿಸ್ತಾನ ಎರಡೂ ಕೂಡ ಬೆಚ್ಚಿ ಬೀಳೋ ಥರದ ಒಂದು ಭಯಾನಕ ಮಿಸೈಲ್ನ ಪರೀಕ್ಷೆಯನ್ನು ಮಾಡಿದೆ. ಅದು ಬ್ರಹ್ಮೋಸ್ಗಿಂತಲೂ ಹೆಚ್ಚು ವೇಗ, ಅಗ್ನಿ ಮಿಸೈಲ್ಗಿಂತ ಭಯಾನಕ ಅನ್ನಿಸ್ಕೊಳ್ತಾ ಇರೋ ಮಿಸೈಲು. ಅದರ ತಯಾರಿಗೆ ಪ್ರಾಜೆಕ್ಟ್ ವಿಷ್ಣು ಅನ್ನೋ ಹೆಸರನ್ನು ಕೊಡಲಾಗಿದೆ. ಅದರ ಒಂದಷ್ಟು ಪರೀಕ್ಷೆಗಳು ಈಗಾಗಲೇ ನಡೆದಿವೆ. ಇನ್ನು ಕೆಲವೇ ತಿಂಗಳಲ್ಲಿ ಆ ಮಿಸೈಲ್ ಸಂಪೂರ್ಣವಾಗಿ ಸಿದ್ಧಗೊಂಡು ಸೇನೆಯ ಬತ್ತಳಿಕೆಯನ್ನು ಸೇರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಭಾರತದ ಪ್ರಾಜೆಕ್ಟ್ ವಿಷ್ಣು? ಇದು ನಮ್ಮ ಅಕ್ಕಪಕ್ಕದ ಶತ್ರುಗಳನ್ನ ಹೇಗೆ ಹೆದರಿಸ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, 21ನೇ ಶತಮಾನ ಇದೆಯಲ್ಲ, ಇದು ಟೆಕ್ನಾಲಜಿಯ ಯುಗ. ಇವತ್ತು ಮನುಷ್ಯ ಎಲ್ಲೋ ಕೂತ್ಕೊಂಡು ತನ್ನ ಸುತ್ತಲಿನ ಜಗತ್ತನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತೆಲ್ಲೋ ಕೂತು ಡ್ರೋನುಗಳ ಮೂಲಕ ಶತ್ರುಗಳ ಮೇಲೆ ದಾಳಿ ಮಾಡಿಸ್ತಾನೆ. ಸ್ಯಾಟಲೈಟ್ಗಳನ್ನು ಬಳಸಿ ಶತ್ರು ದೇಶಗಳಲ್ಲಿ ಏನಾಗ್ತಿದೆ ಅನ್ನೋದನ್ನ ರಿಯಲ್ ಟೈಮಲ್ಲಿ ನೋಡೋ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾನೆ. ಇನ್ನು ಯುದ್ಧಗಳು, ಸಂಘರ್ಷಗಳು ಕೂಡ ಈ ಹಿಂದಿನ ಹಾಗೆ ಎರಡೂ ದೇಶಗಳ ಸೈನಿಕರು ಬಂದೂಕುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಎದುರು ಬದುರು ನಿಂತ್ಕೊಂಡು ಟ್ರಂಚುಗಳಲ್ಲಿ ಮಲಿಕೊಂಡು ಮಾಡೋ ಹಂತವನ್ನು ದಾಟಿವೆ. ಇಲ್ಲೀಗ ಯಾವ ದೇಶದ ಬಳಿ ಎಷ್ಟು ಸೈನಿಕರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ತಂತ್ರಜ್ಞಾನ ಇದೆ, ಎಷ್ಟು ಆಧುನಿಕ ಆಯುಧಗಳಿವೆ ಅನ್ನೋದು ಮುಖ್ಯ. ಯುದ್ಧ ಈಗ ಟೆಕ್ನಾಲಜಿ ಮೇಲೆ ಆಧಾರ ಪಡ್ತಾ ಇದೆ. ಹೀಗಾಗಿ ಹೊಸ ಒಂದನ್ನ ಮೀರಿದ ಒಂದು ಟೆಕ್ನಾಲಜಿಗಳನ್ನ ದೇಶಗಳು ಕಂಡುಹಿಡಿತಾ ಇವೆ. ಯಾರೋ ಸ್ಟೆಲ್ತ್ ವಿಮಾನವನ್ನ ಮಾಡ್ಕೊಂಡ್ವಿ ಅಂದ್ರೆ ಆ ಸ್ಟೆಲ್ತ್ ಅನ್ನ ಪತ್ತೆ ಮಾಡೋ ರಡಾರ್ಗಳನ್ನ, ಅದನ್ನ ಹೊಡೆದು ಹಾಕೋ ಏರ್ ಡಿಫೆನ್ಸ್ ಅನ್ನ ಮತ್ತಿನ್ಯಾರೋ ಸಿದ್ಧಪಡಿಸ್ತಾರೆ. ಶಬ್ದದ ವೇಗದಲ್ಲಿ ಬರೋ ಮಿಸೈಲ್ಗಳನ್ನ ಒಂದು ದೇಶ ಕಂಡುಹಿಡಿದ್ರೆ ಆಕಾಶವನ್ನ ಸೀಳುಕೊಂಡು ಬಂದು ದಾಳಿ ಮಾಡೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಮತ್ತಿನ್ಯಾರೋ ತಯಾರು ಮಾಡ್ತಾರೆ. ಅಲ್ಲಿ ಕೂಡ ವೇಗದಲ್ಲಿ, ಅಕ್ಯುರೆಸಿಯಲ್ಲಿ ಕಾಂಪಿಟೇಷನ್. ಇನ್ನು ಭಾರತ ಕೂಡ ಈ ರೇಸಲ್ಲಿ ತುಂಬಾ ಹಿಂದೇನು ಬಿದ್ದಿಲ್ಲ. ಒಂದಷ್ಟು ತಂತ್ರಜ್ಞಾನವನ್ನ ನಾವೇ ಸಿದ್ಧಪಡಿಸ್ಕೊಂಡಿದ್ದೀವಿ, ಮತ್ತೊಂದಷ್ಟು ವಿಶ್ವದ ಬೆಸ್ಟ್ ಆಯುಧಗಳನ್ನು ತಂದು ಭಾರತ ತನ್ನ ಬತ್ತಳಿಕೆಯನ್ನು ತುಂಬಿಸ್ಕೊಂಡಿದೆ. ಹಾಗೆ ಈಗ ಭಾರತ ತಯಾರು ಮಾಡಿಕೊಳ್ತಾ ಇರೋ ಭಯಾನಕ ಮಿಸೈಲ್ಗೆ ಪ್ರಾಜೆಕ್ಟ್ ವಿಷ್ಣು ಅನ್ನೋ ಹೆಸರನ್ನು ಕೊಡಲಾಗಿದೆ. ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಭಾರತ ಒಟ್ಟು 12 ವಿವಿಧ ರೀತಿಯ ವಿವಿಧ ರೇಂಜುಗಳ ಹೈಪರ್ಸೋನಿಕ್ ಮಿಸೈಲ್ಗಳನ್ನು ಸಿದ್ಧಪಡಿಸುವ ಗುರಿಯನ್ನು ಹಾಕೊಂಡಿದೆ. ಇದರಲ್ಲಿ ಅಫೆನ್ಸಿವ್ ಮಿಸೈಲ್ಗಳ ಜೊತೆ ಮಿಡ್ ಏರ್ ಅಲ್ಲಿ ಶತ್ರು ದೇಶಗಳ ಮಿಸೈಲ್ಗಳನ್ನು ಇಂಟರ್ಸೆಪ್ಟ್ ಮಾಡಿ ಅವುಗಳನ್ನು ಹೊಡೆದು ಹಾಕುವ ಮಿಸೈಲುಗಳು ಕೂಡ ಇರುತ್ತವೆ. ಅಂದ್ರೆ ಇಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಜೊತೆಗೆ ಅಟ್ಯಾಕಿಂಗ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳು ಕೂಡ ಸಿದ್ಧ ಆಗ್ತಾ ಇವೆ. 2024 ನವೆಂಬರ್ ಅಲ್ಲೇ ಭಾರತದ DRDO ಈ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳಲ್ಲಿ ಬಳಸುವ ಎಂಜಿನ್ ಅನ್ನು ಟೆಸ್ಟ್ ಮಾಡಿತು. ಈ ಪರೀಕ್ಷೆಯಲ್ಲಿ 1000 ಸೆಕೆಂಡ್ಗಳ ಕಾಲ ಎಂಜಿನ್ ಅನ್ನು ಚಾಲನೆ ಮಾಡಿದ್ದು, ಅದರಲ್ಲಿ ಯಶಸ್ಸು ಕೂಡ ಸಿಕ್ತು. ಅದರ ಜೊತೆಗೆ ETLDHCM ಅನ್ನೋ ಮಿಸೈಲ್ ಕೂಡ ಸಿದ್ಧ ಆಗಿದೆ. ಇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಹೇಳ್ತಾ ಇದ್ದಾರೆ. ಈ ಮಿಸೈಲು ನಮ್ಮ ಈಗಾಗಲೇ ಇರುವ ಅಗ್ನಿ ಬ್ಯಾಲಿಸ್ಟಿಕ್ ಮಿಸೈಲ್ಗಿಂತ ಶಕ್ತಿಶಾಲಿ ಹಾಗೂ ಬ್ರಹ್ಮೋಸ್ಗಿಂತ ವೇಗದ ಕ್ಷಿಪಣಿ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಗೆಳೆಯರೆ, ನಮ್ಮ ಬ್ರಹ್ಮೋಸ್ ಇದೆಯಲ್ಲ, ಇದರ ಆರಂಭಿಕ ರೇಂಜ್ 290 ಕಿಲೋಮೀಟರ್ಗಳಷ್ಟಿತ್ತು. ಈಗ ಕೂಡ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ನ ಕಾರಣಕ್ಕೆ ಬ್ರಹ್ಮೋಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮಿಸೈಲುಗಳ ರೇಂಜು 290 ಕಿಲೋಮೀಟರ್ ಮಾತ್ರ. ಆದರೆ ನಾವೇ ಬಳಸೋ ಮಿಸೈಲುಗಳಿವೆಯಲ್ಲ, ಅವು 450 ಕಿಲೋಮೀಟರ್ಗಳಿಂದ 800 ಕಿಲೋಮೀಟರ್ ವರೆಗೆ ಸಿದ್ಧಗೊಂಡಿವೆ. ಅದರ ರೇಂಜ್ ಅನ್ನ ಮತ್ತಷ್ಟು ಹೆಚ್ಚು ಮಾಡೋ ಪ್ರಯತ್ನಗಳು ಕೂಡ ನಡೀತಾ ಇವೆ. ಹಾಗೆ ಈ ಬ್ರಹ್ಮೋಸ್ ಭೂಮಿ, ಆಕಾಶ, ನೀರು ಅಂದ್ರೆ ನೌಕಾಪಡೆ, ವಾಯುಪಡೆ ಹಾಗೂ ಸೇನಾ ಪಡೆಗಳು ಮೂರೂ ಬಳಸೋದಕ್ಕೆ ಸಾಧ್ಯವಾಗುವಂತೆ ನಿರ್ಮಾಣಗೊಂಡಿವೆ. ಇನ್ನು ಅದರ ವೇಗ ಮ್ಯಾಕ್ 3 ಆಗಿದ್ದು ಅದು ಶಬ್ದಕ್ಕಿಂತ 3 ಪಟ್ಟು ವೇಗದಲ್ಲಿ ಚಲಿಸುತ್ತೆ. ಹಾಗೆಯೇ ಬ್ರಹ್ಮೋಸ್ನ ನಿಖರ ದಾಳಿಗಳು ಹೇಗಿರುತ್ತವೆ ಅಂದ್ರೆ ಅದು ನಿಗದಿತ ಗುರಿಯಿಂದ ಸೆಂಟಿಮೀಟರ್ಗಳಷ್ಟು ಕೂಡ ಹೆಚ್ಚು ಕಡಿಮೆ ಆಗದಷ್ಟು ನಿಖರವಾಗಿ ಗುರಿಯನ್ನು ತಲುಪುತ್ತೆ. ಇತ್ತೀಚೆಗೆ ಪಾಕ್ ಮೇಲೆ ನಡೆದ ದಾಳಿಯಲ್ಲಿ ಬ್ರಹ್ಮೋಸ್ನ ವಿಶ್ವರೂಪವನ್ನು ಇಡೀ ಜಗತ್ತು ನೋಡಿದೆ. ಪಾಕಿಸ್ತಾನ, ಚೀನಾಗಳಷ್ಟೇ ಅಲ್ಲದೆ ಅಮೆರಿಕ ಕೂಡ ಬ್ರಹ್ಮೋಸ್ನ ಶಕ್ತಿಗೆ ಬೆರಗಾಗಿದೆ.
ಇನ್ನು ನಮ್ಮ ಅಗ್ನಿ ಸಿರೀಸ್ನ ಕ್ಷಿಪಣಿಗಳು ಸದ್ಯಕ್ಕೆ ಅಗ್ನಿ 5 ವರೆಗೆ DRDO ಮಿಸೈಲ್ಗಳನ್ನು ಸಿದ್ಧಪಡಿಸಿದೆ. ಅಗ್ನಿ 5 ಕ್ಷಿಪಣಿ 7ರಿಂದ 8,000 ಕಿಲೋಮೀಟರ್ಗಳಷ್ಟು ದೂರದ ಗುರಿಯನ್ನು ತಲುಪುತ್ತೆ. ಇನ್ನು ಅದರ ಸ್ಪೀಡು 24 ಮ್ಯಾಕ್ನಷ್ಟಿದೆ. ಅಂದರೆ ಶಬ್ದದ ವೇಗಕ್ಕಿಂತ 24 ಪಟ್ಟು ವೇಗವಾಗಿ ಈ ಅಗ್ನಿ ಮುನ್ನುಗ್ಗುತ್ತೆ. ಇನ್ನು ಈ ಮಿಸೈಲ್ ಚೈನಾಗೆ ಹೆಚ್ಚು ಭಯವನ್ನು ಹುಟ್ಟಿಸಿದೆ. ಯಾಕೆಂದ್ರೆ ಅಗ್ನಿ 5ರ ರೇಂಜು 15,000 ಕಿಲೋಮೀಟರ್ಗಳವರೆಗೂ ಇದೆ. ಆದರೆ ಭಾರತ ಸುಳ್ಳು ಹೇಳ್ತಾ ಇದೆ ಅನ್ನೋದು ಚೈನಾದ ಗೋಳು. ಇನ್ನು ಈಗ DRDO ಪ್ರಾಜೆಕ್ಟ್ ವಿಷ್ಣು ಅಡಿಯಲ್ಲಿ ಅಗ್ನಿ ಮತ್ತು ಬ್ರಹ್ಮೋಸ್ 2ರ ಶಕ್ತಿಯನ್ನು ಒಳಗೊಂಡ ಮತ್ತೊಂದು ಹೈಬ್ರಿಡ್ ಮಿಸೈಲ್ ಅನ್ನು ಸಿದ್ಧಪಡಿಸ್ತಾ ಇದೆ. ಅದರ ಹೆಸರು ET-LD-HCM. ಗೆಳೆಯರೆ, ಈ ET-LD-HCM ಅಂದ್ರೆ ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ. ಈ ಮಿಸೈಲು ಅಗ್ನಿ, ಆಕಾಶ ಹಾಗೂ ಬ್ರಹ್ಮೋಸ್ಗಿಂತ ಭಿನ್ನವಾಗಿ ನಿರ್ಮಾಣಗೊಂಡಿದೆ. ಇದು ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಆಗಿರೋದ್ರಿಂದ ಇದರ ಸ್ಪೀಡು ಮ್ಯಾಕ್ 8ರಷ್ಟಿರುತ್ತೆ. ಬ್ರಹ್ಮೋಸ್ನ ಮ್ಯಾಕ್ 3 ವೇಗವನ್ನೇ ಚೈನಾದ ರಡಾರ್ಗಳಿಗೆ, ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ, ಅಮೆರಿಕ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ರಡಾರ್ಗಳಿಗೆ ಕೂಡ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ಭಾರತ ಮ್ಯಾಕ್ 8 ಸ್ಪೀಡಲ್ಲಿ ಚಲಿಸುವ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಿರೋದ್ರಿಂದ ಚೈನಾ ಇನ್ನೆಷ್ಟು ನಿದ್ದೆಗೆಡಬಹುದು ಊಹೆ ಮಾಡಿ. ಹಾಗೆಯೇ ಇದರ ಟಾರ್ಗೆಟ್ ರೇಂಜ್ 1,500 ಕಿಲೋಮೀಟರ್ಗಳಷ್ಟಿರುತ್ತೆ. ಸೊ ಚೈನಾ ಆಕ್ರಮಿಸಿಕೊಂಡಿರೋ ಟಿಬೆಟ್ ಇದೆಯಲ್ಲ, ಅದರ ಒಳಗಿನ ಯಾವುದೇ ಪ್ರದೇಶವನ್ನ, ಅಲ್ಲಿರೋ ಚೈನಾದ ಏರ್ ಬೇಸ್ಗಳನ್ನ, ಚೈನಾದ ಡಿಫೆನ್ಸ್ ಕ್ಯಾಪಿಟಲ್ ಅಂತಲೇ ಕರೆಸಿಕೊಳ್ಳುವ ಸಿಚುವಾನ್ ಪ್ರಾಂತ್ಯವನ್ನ, ಅಲ್ಲಿನ ಚೆಂಗ್ಡು ನಗರವನ್ನು ಕೂಡ ತುಂಬಾ ಈಸಿಯಾಗಿ ಈ ಮಿಸೈಲ್ ಮೂಲಕ ಗುರಿಯಾಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಚೈನಾದ ರಕ್ಷಣಾ ಕಾರ್ಖಾನೆಗಳು ಈ ಮಿಸೈಲ್ನ ಟಾರ್ಗೆಟ್ ಆಗತ್ವೆ. ಇನ್ನು ಪಾಕಿಸ್ತಾನ 1,500 ಕಿಲೋಮೀಟರ್ ರೇಂಜ್ನ ಮಿಸೈಲ್ನ ದಾಳಿಗೆ ಪಾಕಿಸ್ತಾನದ ಪಂಜಾಬ್ನಿಂದ ಖೈಬರ್ವರೆಗೆ, ಗಿಲ್ಗಿಟ್ನಿಂದ ಗ್ವಾದಾರ್ವರೆಗೆ ಯಾವ ಸ್ಥಳವನ್ನು ಬೇಕಿದ್ರೂ ಭಾರತ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಬಾಂಗ್ಲಾದೇಶದ ಬಗ್ಗೆ ಹೇಳೋದೇ ಬೇಡ. ಅವ್ರು ಏನೋ ಮೊನ್ನೆ ಜರ್ಮನಿಯಿಂದ ಏರ್ ಡಿಫೆನ್ಸ್ ತಗೊಂಡು ಬರಬೇಕು ಅಂತ ಅಂದ್ಕೋತಾ ಇದ್ದಾರೆ. ಜರ್ಮನಿ ಅಲ್ಲ, ಅಮೆರಿಕಾದ ಎಕ್ಸ್ಪೋರ್ಟ್ ಕ್ವಾಲಿಟಿ ಏರ್ ಡಿಫೆನ್ಸ್ಗಳನ್ನು ತಗೊಂಡು ಬಂದರೂ ಕೂಡ ಈ ಹೈಪರ್ಸಾನಿಕ್ನ ಮುಂದೆ ಅವು ನಿಲ್ಲೋದಿಲ್ಲ. ಗೆಳೆಯರೆ, ಈ ಮಿಸೈಲ್ ಲಾಂಗ್ ರೇಂಜ್ ಪ್ರಿಸಿಷನ್ನ ಜೊತೆಗೆ ಸ್ಪೀಡ್ ಹಾಗೂ ಸ್ಟೆಲ್ತ್ ಟೆಕ್ನಾಲಜಿಯನ್ನು ಕೂಡ ಹೊಂದಿದೆ. ಇನ್ನು ಇದರಲ್ಲಿ ಸ್ಕ್ರಾಮ್ಜೆಟ್ ಇಂಜಿನ್ ಅನ್ನು ಬಳಸ್ತಾರೆ. ಈ ಎಂಜಿನ್ ಮಿಸೈಲ್ ಅನ್ನ ಹೈಪರ್ಸಾನಿಕ್ ಸ್ಪೀಡ್ ಅಲ್ಲಿ ಸಾಕಷ್ಟು ಸಮಯದವರೆಗಿರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗೇನೆ 2 ಟನ್ ವರೆಗಿನ ವಾರ್ ಹೆಡ್ ಅನ್ನು ಹೊತ್ತು ಸಾಗುವ ಸಾಮರ್ಥ್ಯ ಇದಕ್ಕಿದೆ. ಇನ್ನು ಈ ಮಿಸೈಲ್ ಲೋ ಆಲ್ಟಿಟ್ಯೂಡ್ ಅಲ್ಲಿ ಸಂಚರಿಸೋದ್ರಿಂದ ಇದು ರಡಾರ್ನ ಕಣ್ಣು ತಪ್ಪಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಹಾಗೆ ಇದನ್ನ ಮಾರ್ಗ ಮಧ್ಯದಲ್ಲೇ ದಿಕ್ಕು ಬದಲಿಸುವ, ಅಂದ್ರೆ ಮ್ಯಾನ್ಯೂರಿಂಗ್ ಮಾಡುವ ಅವಕಾಶವನ್ನು ಕೂಡ DRDO ಒದಗಿಸಿದೆ. ಹಾಗೇನೆ ಈ ಮಿಸೈಲ್ 2,000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನ ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದು ಇದನ್ನು ಮಲ್ಟಿ ಪ್ಲಾಟ್ಫಾರ್ಮ್ಗಳಿಂದ ಉಡಾಯಿಸಬಹುದಾಗಿದೆ. ಭಾರತದ ವಾಯುಪಡೆ, ನೌಕಾಪಡೆ ಹಾಗೂ ಸೇನೆಗೆ ಈ ಮಿಸೈಲುಗಳು ತುಂಬಾ ಉಪಯೋಗಕಾರಿ ಆಗತ್ವೆ. ಶತ್ರುಗಳ ಕಮಾಂಡ್ ಸೆಂಟರ್ಗಳು, ನೇವಲ್ ಫ್ಲೀಟ್, ರಡಾರ್ ಸೆಂಟರ್, ಅಂಡರ್ ಗ್ರೌಂಡ್ ಬಂಕರ್ಗಳನ್ನು ಕೂಡ ಈ ಮಿಸೈಲ್ ನಿಂದ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ ಒಮ್ಮೆ ಸಂಪೂರ್ಣವಾಗಿ ಸಿದ್ಧ ಆಗಿ ಅದು ಸೇನೆಯನ್ನ ಸೇರಿದೆ ಆದರೆ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳ ನಂತರ ಈ ರೀತಿಯ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಟೆಕ್ನಾಲಜಿಯನ್ನು ಹೊಂದಿದ ದೇಶ ಅನ್ನೋ ಹೆಗ್ಗಳಿಕೆಗೆ ಭಾರತ ಪಾತ್ರ ಆಗುತ್ತೆ. ಇನ್ನು ಈ ಮಿಸೈಲ್ ಅನ್ನ DRDO ಹೇಗೆ ನಿರ್ಮಿಸ್ತಾ ಇದೆ ಅಂದ್ರೆ ಇದನ್ನ ಡಿಟೆಕ್ಟ್ ಮಾಡೋದಕ್ಕೆ S-400 ನಿಂದ ಕೂಡ ಸಾಧ್ಯ ಆಗೋದಿಲ್ವಂತೆ. ಅಷ್ಟೇ ಅಲ್ಲದೆ S-500 ಅನ್ನೋ ಇನ್ನೂ ಬಲಿಷ್ಠ ಕ್ಷಿಪಣಿ ನಿರೋಧಕ ಬರ್ತಾ ಇದೆಯಲ್ಲ, ಅದಕ್ಕೂ ಕೂಡ ಈ ಕ್ಷಿಪಣಿಯನ್ನ ಗುರುತಿಸೋದಕ್ಕೆ ಕಷ್ಟ ಆಗಬಹುದು. ಹೀಗಾಗಿ ಈ ಮಿಸೈಲ್ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗೋದರ ಜೊತೆಗೆ ಭಾರತದ ವಿರೋಧಿಗಳಿಗೆ, ಶತ್ರು ದೇಶಗಳಿಗೆ ಇದು ಬಹುದೊಡ್ಡ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ಭಾರತದ ಮಿಸೈಲ್ ಶಕ್ತಿ ಹೆಚ್ಚಾಗ್ತಾ ಇದ್ದಂತೆ ಚೈನಾ, ಪಾಕ್ ಹಾಗೂ ಬಾಂಗ್ಲಾದೇಶಗಳಿಗೆ ತಲೆನೋವು ಶುರುವಾಗ್ತಾ ಇದೆ. ಯಾಕೆಂದ್ರೆ ಈಗ ಈ ಹಿಂದಿನಂತೆ ಭಾರತ ಕೇವಲ ಡಿಫೆನ್ಸಿವ್ ಮೋಡಲ್ಲಿ ಇಲ್ಲ. ಒಂದು ವೇಳೆ ಪಾಕ್ ಮೂಲದ ಭಯೋತ್ಪಾದಕರೇನಾದರೂ ಭಾರತದ ಮೇಲೆ ದಾಳಿ ಮಾಡಿದರೆ ಅಲ್ಲಿ ಭಾರತ ಪಾಕಿಸ್ತಾನಕ್ಕೊಂದು ಮಾಹಿತಿ ಕೊಟ್ಟು ಖಂಡನಾ ಪತ್ರ ಬರೆದು ನಿಮ್ಮಲ್ಲಿನ ಉಗ್ರರು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಅವರನ್ನು ನಮಗೆ ಹಿಡಿದು ಕೊಡಿ, ಇಲ್ಲ ನೀವೇ ಅವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತೆಲ್ಲ ಕೇಳ್ಕೊಳ್ಳೋ ಸ್ಥಿತಿಲಿ, ಬೇಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಬದಲಾಗಿ ಪಾಕಿಸ್ತಾನದ ಒಳಗಿನ ಉಗ್ರ ನೆಲೆಗಳನ್ನು ಭಾರತ ಹೊಡೆದು ಹಾಕ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರ ನಡೆದ ಆಪರೇಷನ್ ಸಿಂಧೂರಲ್ಲಿ ಕೂಡ ಭಾರತ ಇದನ್ನೇ ಮಾಡಿದ್ದು.
ಅಲ್ಲಿ ಹ್ಯಾಮರ್ ಬಾಂಬುಗಳು, ಸ್ಕಾಲ್ಪ್ ಮಿಸೈಲುಗಳು ಹಾಗೂ ಬ್ರಹ್ಮೋಸ್ಗಳನ್ನು ಮಾತ್ರ ಭಾರತ ಬಳಸ್ತು. ಹಾಗೆ ಮೊನ್ನೆ ಮ್ಯಾನ್ಮಾರಲ್ಲಿ ನೆಲೆಗಳನ್ನು ಮಾಡಿಕೊಂಡು ಅಸ್ಸಾಂ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಉಗ್ರ ಚಟುವಟಿಕೆಗಳನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದ ಉಲ್ಫಾ ಇಂಡಿಪೆಂಡೆಂಟ್ ಶಿಬಿರಗಳ ಮೇಲೆ ಕೂಡ ಭಾರತ ದಾಳಿ ಮಾಡ್ತು. ಮ್ಯಾನ್ಮಾರ್ಗೆ ಡ್ರೋನುಗಳನ್ನು ನುಗ್ಗಿಸೋ ಮೂಲಕ ಆ ಶಿಬಿರಗಳನ್ನು ನಾಶ ಮಾಡಲಾಯಿತು. ಇನ್ನು ಮುಂದಿನ ದಿನಗಳಲ್ಲಿ ಎಕ್ಸ್ಟೆಂಡೆಡ್ ಟ್ರಾಜೆಕ್ಟರಿ ಲಾಂಗ್ ಡ್ಯೂರೇಷನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ಸ್ ಕೂಡ ಸಿದ್ಧ ಆದರೆ ಆಗ ಪಾಕ್ನ ಯಾವುದೇ ಮೂಲೆಯಲ್ಲಿ ಉಗ್ರರು ಅಡಗಿ ಕೂತರೂ ಕೂಡ ಅವರನ್ನು ಕಾಪಾಡಿಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗದೇ ಇರಬಹುದು. ಇನ್ನು ಅವತ್ತಿಗೆ ಇಸ್ಲಾಮಾಬಾದ್ ಕೂಡ ಭಾರತದ ಟಾರ್ಗೆಟ್ ಆದರೆ ಅಚ್ಚರಿ ಪಡಬೇಕಿಲ್ಲ. ಹಾಗೆ ಭಾರತದ ಗಡಿಯಲ್ಲಿ ಚೈನಾ ಮಾಡಿಕೊಂಡಿರುವ ಸಾಕಷ್ಟು ಏರ್ ಬೇಸ್ಗಳು, ಸೇನಾ ನೆಲೆಗಳೆಲ್ಲ ಕೂಡ ಭಾರತದ ಟಾರ್ಗೆಟ್ಗೆ ಒಳಪಡುತ್ತವೆ. ಇಲ್ಲಿ ಚೈನಾ ಬಳಿ S-400 ಇದೆ. ಹೀಗಾಗಿ ಬ್ರಹ್ಮೋಸ್ನಿಂದ ಚೈನಾದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡೋದು ಸುಲಭ ಅಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಬ್ರಹ್ಮೋಸ್ ಮತ್ತು ಅಗ್ನಿ ಎರಡರ ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಚೈನಾದ ವಿರುದ್ಧ ಕೂಡ ಭಾರತದ ಡೆಟರೆನ್ಸ್ ಹೆಚ್ಚಾಗತ್ತೆ. ಜೊತೆಗೆ ಭಾರತದ ಮಿಸೈಲ್ ಶಕ್ತಿ ಹೆಚ್ಚಾದ ಹಾಗೆ ಅದರ ಎಕ್ಸ್ಪೋರ್ಟ್ ಕೂಡ ಹೆಚ್ಚಾಗ್ತಾ ಹೋದರೆ ಭಾರತದ ಆಯುಧಗಳಿಗೊಂದು ವಿಶ್ವ ಮಾರುಕಟ್ಟೆ ಕುದುರಿದ್ರೆ ದೇಶದ ಆದಾಯ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಭಾರತದ ಮಿತ್ರ ದೇಶಗಳ ಸಂಖ್ಯೆ ಕೂಡ ದ್ವಿಗುಣಗೊಳ್ತಾ ಹೋಗುತ್ತೆ. ಗೆಳೆಯರೆ, ಇವತ್ತು ಅನ್ನ ಕೊಡೋವನಿಗಿಂತ ಆಯುಧಗಳನ್ನು ಮಾರೋವನಿಗೆ ಗೌರವ ಹೆಚ್ಚು. ಯಾಕೆಂದ್ರೆ ಆಹಾರ ಧಾನ್ಯಗಳ ಖರೀದಿ ಒಪ್ಪಂದಗಳಿವೆಯಲ್ಲ, ಅವು 1-2 ವರ್ಷಗಳಿಗೆ ಮಾತ್ರ ನಡೆಯುತ್ತವೆ. ಆದರೆ ಆಯುಧಗಳ ಮಾರಾಟ ಅನ್ನೋದು ಹಾಗಲ್ಲ, ಅದು ದೀರ್ಘಕಾಲೀನ ಒಪ್ಪಂದ ಆಗುತ್ತೆ. ಒಮ್ಮೆ ಒಂದು ದೇಶಕ್ಕೆ ಆಯುಧಗಳನ್ನು ಮಾರಾಟ ಮಾಡಿದರೆ ಅದರ ಸರ್ವೀಸು, ಮೇಂಟೆನೆನ್ಸು, ಆಧುನಿಕ ಮಾದರಿಗಳ ತಂತ್ರಜ್ಞಾನ, ಹೀಗೆ ನಾನಾ ಕಾರಣಗಳಿಗೆ ಸಾಕಷ್ಟು ವರ್ಷಗಳ ಕಾಲ ಆಯುಧ ಖರೀದಿದಾರ ದೇಶಗಳು ಮಾರಾಟಗಾರ ದೇಶಗಳ ಮೇಲೆ ಅವಲಂಬಿಸಬೇಕಾಗಿ ಬರುತ್ತೆ. ಹೀಗಾಗಿ ಆಯುಧ ಮಾರಾಟದ ಸಂಬಂಧ ಇದೆಯಲ್ಲ, ಇದು ದೀರ್ಘಕಾಲೀನ ಸಂಬಂಧ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿನೇ ಭಾರತದ ಆಯುಧಗಳಿಗೆ ವಿಶ್ವಮಟ್ಟದ ಮಾರುಕಟ್ಟೆಯೊಂದು ನಿರ್ಮಾಣ ಆಗಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾ ಇರೋದು. ಇದು ಗೆಳೆಯರೆ ಭಾರತದ ಹೊಸ ಮಿಸೈಲ್ ಹಾಗೂ ಪ್ರಾಜೆಕ್ಟ್ ವಿಷ್ಣು ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.